ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಪಲ್ಯದ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನಂದು ಖಾಲಿಯಾಗಿ ಹೋಗ್ಬಿಟ್ಟಿದೆ, ಅದಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗೂ ತೋರಿಸ್ತಾ ಇದ್ದೀನಿ. ಇದೊಂದು ಪಲ್ಯದ ಪುಡಿ ಇದ್ದರೆ ಎಮರ್ಜೆನ್ಸಿ, ಈಗೇನೋ ಒಂದು ಸಡನ್ನಾಗಿ ಒಂದು ಪಲ್ಯ ಮಾಡ್ಕೋಬೇಕಾಗಿ ಬಂತು, ರುಬ್ಬ ಹಾಕ್ಕೊಳ್ದೇ ಇರೋ ಅಂಥ ಪಲ್ಯಗಳಿಗೆ ನಾನು ಹೇಳ್ತಾ ಇದ್ದೆ, ಡ್ರೈ ಪಲ್ಯಗಳಿಗೆ ಈ ಪುಡಿ ತುಂಬ ಉಪಯುಕ್ತ. ಈ ಪುಡಿ ಒಂದು ಇದ್ಬಿಟ್ರೆ ಸಡನ್ನಾಗಿ ಪಟ್ ಅಂತ 10 ನಿಮಿಷದಲ್ಲಿ ಒಂದು ಪಲ್ಯ ಮಾಡಿ ಇಟ್ಬಿಡ್ಬೋದು. ಇದಕ್ಕೆ ಏನೇನು ಸಾಮಾನು ತೊಗೊಂಡಿದ್ದೀನಿ ಅಂದರೆ ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ, ಗಸಗಸೆ, ಒಣಕೊಬ್ಬರಿ, ಡೆಸಿಕೇಟೆಡ್ ಕೊಬ್ಬರಿ ತೊಗೊಂಡಿದ್ದೀನಿ ನಾನು, ಜೀರಿಗೆ, ಚಕ್ಕೆ, 2 ಲವಂಗ ತೊಗೊಂಡಿದ್ದೀನಿ, ಅರಿಶಿನ ತೊಗೊಂಡಿದ್ದೀನಿ, ಇಂಗು, ಒಣಮೆಣಸಿನ್ಕಾಯಿ ಇದೆಲ್ಲ ತೊಗೊಂಡಿದ್ದೀನಿ. ಇದಿಷ್ಟು ತೊಗೊಂಡಿದ್ದೀನಿ. ಇವಾಗ ಇದನ್ನು ಇಂಥದ್ದು ಬೇಕು ಅಂತಂದರೆ ನೀವುಗಳು ಒಂದು ಏಲಕ್ಕಿನೂ ಹಾಕ್ಕೋಬೋದು, ಕರಿಬೇವಿನ ಸೊಪ್ಪು ಹಾಕ್ಕೊಳ್ಬೋದು. ಇದೆಲ್ಲ ಬೇಕಾದ್ರೆ ನೀವು ಅಡಿಷನಲಾಗಿ ಹಾಕ್ಕೊಳ್ಬೋದು. ಇದು ಕೊಬ್ಬರಿನೂ ಹಾಕಿರೋದ್ರಿಂದ ಇದಕ್ಕೆ ಮತ್ತೆ ತಿರ್ಗಾ ನೀನು ಕಾಯಿ ತುರಿದು ಹಾಕಬೇಕು ಅವೆಲ್ಲ ಏನೂ ಇರಲ್ಲ. ಇದೊಂದು ಪುಡಿ ಹಾಕಿಬಿಟ್ರೆ ಖಾರಕ್ಕೆ ತಕ್ಕನಂಗೆ ಖಾರನೂ ಹಾಕಿರ್ತೀವಿ, ಎಲ್ಲ ಇರುತ್ತೆ. ಹಾಕಿದ್ರೆ ಕೊಬ್ಬರಿನೂ ಇರೋದ್ರಿಂದ ಎಲ್ಲ ಹಾಕ್ದಂಗೆ ಆಗುತ್ತೆ. ಪಲ್ಯನೂ ಇನ್ಸ್ಟಂಟಾಗಿ ರೆಡಿ ಆಗೋಗ್ಬಿಡುತ್ತೆ. ತರಕಾರಿ ಹೆಚ್ಕೊಳ್ಳೋದೊಂದೇ ದೊಡ್ಡ ಕೆಲಸ ಇರುತ್ತೆ ಅಷ್ಟೇ. ಇದಕ್ಕೆ ನೋಡಿ ನಾನು ಏನು ತೊಗೊಂಡಿದ್ದೀನಿ ಅಂತಂದರೆ ಕಡಲೆಬೇಳೆ. ಕಡಲೆಬೇಳೆನ ನಾನು ಒಂದು 3/4 ಕಪ್ ತೊಗೊಂಡಿದ್ದೀನಿ ನೋಡಿ. ಅದಕ್ಕೆ ಒಂದು ಅದರಲ್ಲಿ ಅರ್ಧ ಉದ್ದಿನಬೇಳೆ. ಈಗ ನೀವು 1 ಕಪ್ ಕಡಲೆಬೇಳೆ ತೊಗೊಂಡ್ರೆ ಅರ್ಧ ಕಪ್ ಉದ್ದಿನಬೇಳೆ. ಹಾಗೆ ಈ 3/4 ಕಪ್ ತೊಗೊಂಡಿದ್ದೀನಲ್ವ, 1/4 ಕಪ್ಗಿಂತ ಒಂಚೂರು ಜಾಸ್ತಿ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಅದಕ್ಕಿಂತ ಸ್ವಲ್ಪ ಕಡಿಮೆ ಧನಿಯಾ, ಅದೊಂದು 4 ಸ್ಪೂನ್ ತೊಗೊಂಡಿದ್ದೀನಿ. ಆಮೇಲೆ ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಜೀರಿಗೆ 1 ಸ್ಪೂನು, ಚಕ್ಕೆ 1 ಚೂರು, 2 ಲವಂಗ ತೊಗೊಂಡಿದ್ದೀನಿ, ಗಸಗಸೆ 1 ಸ್ಪೂನ್ ತೊಗೊಂಡಿದ್ದೀನಿ, ಅರಿಶಿನ 1/4 ಸ್ಪೂನ್ ತೊಗೊಂಡಿದ್ದೀನಿ. ಆಮೇಲೆ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಎಂಥದ್ದು ಬ್ಯಾಡ್ಗೆ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ತಕ್ಕನಂಗೆ. ಆಮೇಲೆ ಒಂದು ಸ್ವಲ್ಪ ಇಂಗು. ಇದಿಷ್ಟು. ಫಸ್ಟು ಕಡಲೆಬೇಳೆ ಹುರ್ಕೊಂಬಿಡೋಣ. ಕಡಲೆಬೇಳೆನ ಚೆನ್ನಾಗಿ ಕೆಂಪಗೆ ಹುರ್ಕೊಳ್ಳೋಣ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದಕ್ಕೆ ಫಸ್ಟೇ ಇದನ್ನು ಹುರ್ಕೊಳ್ಳೋಣ. ಆಮೇಲೆ ಈ ಬಾಣಲಿ ಹೇಗೂ ಕಾವಾಗಿರುತ್ತಲ್ಲ, ಬಾಕಿ ಎಲ್ಲ ಹುರಿದ್ರೆ ಪಟ್ ಅಂತ ಆಗೋಗ್ಬಿಡುತ್ತೆ. ಕಡಲೆಬೇಳೆ ಕೆಂಪಗೆ ಹುರ್ಕೊಂಡಾಯಿತು. ಈಗ ಉದ್ದಿನಬೇಳೆ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಕೆಂಪಗೆ ಹುರ್ಕೋಬೇಕು. ಈಗ ಅದ್ರ ಜೊತೆಗೇ ನಾನು ಜೀರಿಗೆ, ಚಕ್ಕೆ, ಲವಂಗ ಅದಷ್ಟು ಹಾಕ್ಕೊಂಡಿದ್ದೀನಿ. ಬೇಕಾದರೆ ನೀವು 1 ಸ್ಪೂನ್ ಎಳ್ಳು ಹಾಕ್ಕೋಬೋದು. ಇದಕ್ಕೆ ನಾನು ಇಷ್ಟೇ ಸಾಮಾನು ಯಾವಾಗಲೂ ಯೂಸ್ ಮಾಡೋದು, ಅದಕ್ಕೆ ಅಷ್ಟೇ ತೋರಿಸ್ತಾ ಇದ್ದೀನಿ. ಈಗ ಅದಾಯಿತು, ಹುರಿದಾಯಿತು. ಈಗ ಧನಿಯಾ ಹಾಕ್ಕೊಂಡಿದ್ದೀನಿ. ಧನಿಯಾ ತುಂಬ ಜಾಸ್ತಿ ಹಾಕ್ಕೋಬಾರ್ದು, ಸ್ವಲ್ಪನೇ ಹಾಕ್ಕೋಬೇಕು. ಯಾಕಂದರೆ ಇದ್ರ ಸ್ಮೆಲ್ಲು ತುಂಬ ಹೊಡೆಯುತ್ತಲ್ಲ, ಅದಕ್ಕೆ ಕಡಿಮೆನೇ ಇರಬೇಕಿದು. ಪಲ್ಯಗಳಲ್ಲೆಲ್ಲ ಧನಿಯಾ ಸ್ಮೆಲ್ ತುಂಬ ಬರಬಾರ್ದು. ಅದಕ್ಕೋಸ್ಕರ ಕಡಲೆಬೇಳೆಗಿಂತ ಉದ್ದಿನಬೇಳೆ ಕಡಿಮೆ, ಉದ್ದಿನಬೇಳೆಗಿಂತ ಧನಿಯಾ ಕಡಿಮೆ. ಈಗ ಮೆಣಸಿನ್ಕಾಯಿ ಹುರ್ಕೊಂಡಾಯಿತು. ಈಗ ಇಂಗುನೂ ಹಾಕ್ತಾಯಿದ್ದೀನಿ ನೋಡಿ. ಅರಿಶಿನ, ಇಂಗು 2 ಅದರೊಳಗೆ ಹಾಕ್ಕೊಂಡಿದ್ದೆ. ಅವೆರಡು ಉರಿಯೋ ಅಗತ್ಯ ಇಲ್ಲ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಕೊಬ್ಬರಿ ಅದೊಂಚೂರು ಬೆಚ್ಚಗೆ ಮಾಡ್ಕೊಳ್ಳೋದು ಅಷ್ಟೇ. ಅದು ಆಲ್ರೆಡಿ ಡೆಸಿಕೇಟೆಡ್ ಕೊಬ್ಬರಿ ಇರೋದ್ರಿಂದ ಫುಲ್ಲು ಡ್ರೈಯೇ ಇರುತ್ತೆ. ಸುಮ್ಮನೆ ಬೆಚ್ಚಗೆ ಮಾಡ್ಕೊಳ್ಳೋದು. ಯಾಕೆಂದರೆ ಇದನ್ನು ಒಂದು ತಿಂಗಳು 2 ತಿಂಗಳು ಇಟ್ಕೊಳ್ಬೋದು. ಈ ಪುಡಿನ ಏನೂ ಆಗಲ್ಲ. ಅದಕ್ಕೋಸ್ಕರ ಅದನ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಇದಿಷ್ಟನ್ನು ಇವಾಗ ಮಿಕ್ಸರ್ಗೆ ಹಾಕಿ ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ. ಈಗ ಕೊಬ್ಬರಿ ಹಾಕ್ಬಿಟ್ಟು ಇನ್ನೊಂದು ಸಲ ಇದು ಮಾಡ್ಕೊಂಬಿಡೋಣ. ಲಾಸ್ಟಿಗೆ ಕೊಬ್ಬರಿ ಹಾಕಿ ಮಿಕ್ಸರ್ ಮಾಡೋದು. ಕೊಬ್ಬರಿ ಹಾಕ್ಕೊಳ್ಳೋಣ. ಈಗ ಹಾಕ್ಬಿಟ್ಟು ನೈಸಾಗಿ ಪೌಡ್ರ್ ಮಾಡ್ಕೊಂಡು ತಂದು ಇಟ್ಕೊಳ್ಳೋದು. ಇದನ್ನು ಆರಿದ ಮೇಲೆ ಇದನ್ನು ಏರ್ಟೈಟ್ ಕಂಟೈನರ್ ಡಬ್ಬಿಗಳಿಗೆ ಹಾಕಿಟ್ಕೊಂಡ್ರೆ ಇದು ನೀವು 1 ತಿಂಗಳು ನೀವು ಮಾಡ್ಕೊಂಡಿರೋ ಪುಡಿ ಅಳತೆಗೆ, ನೀವು ಮಾಡೋ ಪಲ್ಯದ ಇದ್ರ ಮೇಲೆ ಇದು 1 ತಿಂಗಳು ತನಕನೂ ಆರಾಮಾಗಿ ಇಡ್ಬೋದು. ಫ್ರಿಜ್ಜಲ್ಲಿಟ್ಟರೆ 2 ತಿಂಗಳು 3 ತಿಂಗಳು ತನಕನೂ ಇಡ್ಬೋದು. ಹೊರಗಡೆನೇ ಜಾಸ್ತಿ ದಿನ ಇಡ್ಬೋದು. ಕೊಬ್ಬರಿನೂ ಎಲ್ಲ ಒಣಗಿರೋದ್ರಿಂದ ಏನೂ ತೊಂದರೆ ಇಲ್ಲ, ಇಟ್ಕೊಳ್ಬೋದು. ಆರಾಮಾಗಿ ಹೊರಗೂ ಇಡ್ಬೋದು, ಫ್ರಿಜ್ಜಲ್ಲೂ ಇಟ್ಕೊಂಡ್ಬಿಡ್ಬೋದು. ನೋಡಿ, ಎಲ್ಲ ರೆಡಿಯಾಗಿದೆ. ಪಲ್ಯದ ಪುಡಿ ರೆಡಿ. ತುಂಬ ಟೇಸ್ಟಿಯಾಗಿರುತ್ತೆ ಇದು ಹಾಕಿದ್ರೆ ಪಲ್ಯಗಳು. ನೀವು ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.